ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇರೋದು ಉಮಾ ಪ್ರದೀಪ್ ಫ್ಯಾಮಿಲಿ ವ್ಲಾಗ್ಸ್. ಓಕೆನಾ? ಇವತ್ತು ನಾನು ಬುದ್ಧ ಪೌರ್ಣಮಿ ದಿನ ಯಾವ ರೀತಿ ಪೂಜೆ ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತಿದ್ದೀನಿ. ಈಗ ನಾನು ಮಾಡಿರೋ ದೇವ್ರ ಪೂಜೆನ ನೋಡಿ ನಮ್ಮ ಮನೇಲಿ ದೇವ್ರ ಗೂಡಿಲ್ಲ, ಅದಕ್ಕೆ ನಾನು ಒಂದು ಗೋಡೆಯಲ್ಲಿ ಒಂದೇ ಒಂದು ಫೋಟೋನ ಒಡಿಸ್ಕೊಂಡಿದ್ದೀವಿ. ಅಲ್ಲಿ ಕೆಳಗಡೆ ನಮ್ಮ ಪೂಜಾ ಸಾಮಗ್ರಿಗಳನ್ನು ಇಟ್ಕೊಂಡಿದ್ದೀನಿ. ಓಕೆನಾ? ಈಗ ಏನೇನಿದೆ ಅಂತ ನೋಡ್ಬಿಡೋಣ ಬನ್ನಿ ಬೇಗ ಬೇಗ. ಇದು ಬಂದ್ಬಿಟ್ಟು ನಾನು ಸಾಯಂಕಾಲದ ಹೊತ್ತು ಪಠನೆ ಮಾಡುವಂಥ ದೇವರ ಬುಕ್ಗಳು, ಮತ್ತು ಇದು ಎಣ್ಣೆ, ಕಡ್ಡಿ, ಕರ್ಪೂರ, ಗಂಧ, ಅರಿಶಿನ, ಕುಂಕುಮ ಮತ್ತು ದೀಪ ಹಚ್ಚೋದಕ್ಕೆ ಒಂದು ಬೆಂಕಿ ಪಟ್ಟಣ ಅಷ್ಟೇ, ಇನ್ನೇನು ಇಲ್ಲ. ಮತ್ತು ಇಷ್ಟೇ ಈ ಜಾಗ. ಏನಾದರೂ ಖಾಲಿ ಆಗಿಬಿಟ್ರೆ ರೀಫಿಲ್ ಮಾಡ್ಕೊತೀನಿ ಬೇರೆ ಹತ್ರ ಇಟ್ಟು. ಇಲ್ಲಿ ಏನು ಜಾಸ್ತಿ ಇಡೋದಿಲ್ಲ ನಾನು. ಓಕೆನಾ? ಆಮೇಲೆ ಇಲ್ಲಿ ಬಂದುಬಿಟ್ಟು ದರ್ಬೆ ಇಟ್ಕೊಂಡಿದ್ದೀನಿ. ದರ್ಬೆ ಮನೇಲಿದ್ರೆ ತುಂಬ ಒಳ್ಳೆಯದು. ಮತ್ತು ಇದು ನಮ್ಮ ಮನೆಯವರು ಅಯ್ಯಪ್ಪ ಸ್ವಾಮಿಗೆ ಹೋದಾಗ ತರುವ ಗಂಟೆ. ಆಮೇಲೆ ಇದು ಮಗು ಆಡೋದೇ ಗದೆ, ಆದರೆ ಆರೆಂಜ್ ಕಲರ್ ಇದೆಯಲ್ಲ, ಕೇಸರಿ ಬಣ್ಣ ಆಂಜನೇಯನಿಗೆ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಇದು ನಾನು ಇಲ್ಲಿ ಇಟ್ಕೊಂಡ್ಬಿಟ್ಟೆ, ಮಗು ಕೊಟ್ಟಿಲ್ಲ. ಆಮೇಲೆ ಇದು ಬಂದ್ಬಿಟ್ಟು ರುದ್ರಾಕ್ಷಿ. ಆಮೇಲೆ ಇದು ಬಂದ್ಬಿಟ್ಟು ತುಳಸಿ ಹಾರ. ಮತ್ತು ಇಲ್ಲಿ ಕುಬೇರ ಮತ್ತು ಚಕ್ರ ಅಷ್ಟೇ. ಆ ಕಡೆ ಈ ಕಡೆ ಗಜಾನಂದು ಒಂದು ಆನೆದು ಆ ಕಡೆ ಈ ಕಡೆ ಡೆಕೋರೇಷನ್ಗೆ ಹಾಕಿದ್ದೀವಿ. ಇದು ಓವರ್ ಆಲ್ ವ್ಯೂ ಇಷ್ಟೇ. ದೇವ್ರ ಗೂಡಲ್ಲಿ ಇರಬೇಕಾದ ನಾನು ಗೋಡೆಯಲ್ಲಿ ಇಷ್ಟು ಮಾತ್ರ ಮಾಡಿದ್ದೀನಿ. ಈಗ ಕ್ಲಿಯರಾಗಿ ಮೇಲೆ ಏನೇನು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಕೆಳಗಡೆ ದೇವ್ರ ಪಾತ್ರೆ ಇಟ್ಕೊಂಡಿಲ್ಲ, ಯಾಕಂದರೆ ಮಗು ಇನ್ನೂ ಚಿಕ್ಕವನಿದಾನಲ್ವ, ಅದಕ್ಕೆ. ಫಸ್ಟು ಇಲ್ಲಿ ತಾಂಬೂಲ, ಒಂದು ಕಾಯಿನು, ಮತ್ತು ಪ್ರಸಾದಕ್ಕೆ ಇವತ್ತು ಬಂದುಬಿಟ್ಟು ದಾಳಿಂಬೆ ಹಣ್ಣು ಇಟ್ಟಿದ್ದೀನಿ. ಇಲ್ಲಿ ಬಂದುಬಿಟ್ಟು ಕಳಶ ಇಟ್ಟಿದ್ದೀನಿ. ಕಳಶ ನಮ್ಮ ಅತ್ತೆ ಮನೆಯವ್ರ ಕಡೆ ನಮಗೆ ತೆಂಗಿನಕಾಯಿ ಇಲ್ಲ, ಅದಕ್ಕೆ ನಾನು ಕಳಶ ಇಟ್ಟು ವೀಳ್ಯದೆಲೆ ಹಾಕಿ ಹೂವು ಮಡಗ್ತೀವಿ ಅಷ್ಟೇ. ಇದು ಬಂದುಬಿಟ್ಟು ಗಜಲಕ್ಷ್ಮಿ ದೀಪ ಅಂತಾರೆ. ಅಷ್ಟಲಕ್ಷ್ಮಿಯರು ಮತ್ತು ಸೆಂಟ್ರಲ್ಲಿ ಗಣೇಶ ಇರೋದ್ರಿಂದ ಗಜಲಕ್ಷ್ಮಿ ದೀಪ ಅಂತಾರೆ. ಈ ಕಡೆ ಲಕ್ಷ್ಮಿದು ಚಕ್ರ ಮತ್ತು ಪಾದ ಇದೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ನೀರಿಟ್ಟಿದ್ದೀನಿ ದೇವರಿಗೆ. ಆ ಕಡೆ ಈ ಕಡೆ ದೀಪ್ಸ್ಕಂಬ ಥರ ಚಿಕ್ಕ ಚಿಕ್ಕದು ನಮಗೆ ಎಷ್ಟು ಬೇಕೋ ಸ್ಪೇಸ್ಗೆ ಎಷ್ಟು ಆಗುತ್ತೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಕಾಣಿಸ್ತಾ ಇದೆಯಾ ಶ್ರೀಕೃಷ್ಣ ಇಟ್ಟಿದ್ದೀನಿ. ಆ ಕಡೆ ಗಣೇಶ ಇರುವ ತಟ್ಟೆ, ಕೃಷ್ಣ ಹಿಂದೆಗಡೆ ಸ್ವಲ್ಪ ಸ್ಪೇಸ್ ಇದೆ, ಅಲ್ಲಿ ಬಂದುಬಿಟ್ಟು ನಾನು ಒಂದು ತಟ್ಟೆ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ಒಂದು ಕಾಮಾಕ್ಷಿ ದೀಪ, ಮತ್ತು ಇಲ್ಲೊಂದು ಕಾಮಾಕ್ಷಿ ದೀಪ, ಇಲ್ಲಿ ಅಷ್ಟಲಕ್ಷ್ಮಿ ದೀಪ, 3 ದೀಪ ಅಂಟಿಸ್ತೀನಿ. ಒಂದು ಬಂದುಬಿಟ್ಟು ನಂದಿ ಮುಖ ನೋಡ್ದಂಗೆ ಇಡ್ತೀನಿ ಯಾವಾಗಲೂ. ಇದು ನಂದಿ ಬಾಗಿಲು ಮುಖ. ಈ ಕಡೆ ನೋಡ್ಬಿಟ್ಟಿಟ್ರೆ ಮನೆ ದೇವ್ರಿಗೆ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಈ ಕಡೆ ಒಂದು ದೀಪ ಇಟ್ಟಿದ್ದೀನಿ. ಮತ್ತು ಒತ್ತುಟ್ಟ ಕಡೆ ಅಂದರೆ ಪೂರ್ವದ ಕಡೆ 2 ದೀಪಗಳನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ಅರಿಶಿನ ಮತ್ತು ಕುಂಕುಮ, ಬಾರಿಸೋದ ಗಂಟೆ ಮತ್ತು ಬಿಲ್ವ ಪತ್ರೆ ಕಾಯಿ ಶಿವನಿಗೆ ತುಂಬ ಒಳ್ಳೆಯದು ಅಂತ ಇಟ್ಟಿದ್ದೀನಿ. ಮತ್ತು ಆ ಚಿಕ್ಕದಾಗಿ ಕಾಣಿಸ್ತಿದೆಯಲ್ಲ, ಆ ಡಬ್ಬದಲ್ಲಿ ಬಂದುಬಿಟ್ಟು ಗವ್ವೆ ಮಹಾಲಕ್ಷ್ಮಿಗೆ ತುಂಬ ಒಳ್ಳೆಯದು. ಅದನ್ನು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು 4 ಏಲಕ್ಕಿ ಹಾಕಿ ಇಟ್ಟಿದ್ದೀನಿ. ಓಕೆನಾ? ಇದು ತಾಂಬೂಲ ಮತ್ತು ದಾಳಿಂಬೆನೂ ದೇವರಿಗೆ ಪ್ರಸಾದ ನೈವೇದ್ಯಕ್ಕೆ. ಇದು ಬೆಳಗ್ಗೆ ಮಾಡ್ತಿರೋದಲ್ವ, ಸಾಯಂಕಾಲ ಏನಾದರೂ ಪ್ರಸಾದ ಮಾಡಿ ಇಕ್ತೀನಿ. ಇದು ನನ್ನ ಪೌರ್ಣಮಿಯ ಪೂಜೆ ಮಾಡಿರುವಂತಹ ವಿಧಾನ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಒಂದು ಲೈಕ್ ಆದರೂ ಹೊಡೀರಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.